ಲಕ್ಕಿಯ ಕೆಟ್ಟ ಅದೃಷ್ಟ ಕೊನೆಗೆ ಅವನ ಅಮ್ಮನನ್ನೇ ಬಲಿ ತಗೊಂಡ್ಬಿಡುತ್ತೆ. ಚಿಕ್ಕ ವಯಸ್ಸಿನಿಂದಲೇ ಅವನು ಸಿಕ್ಕಾಪಟ್ಟೆ ಅನ್ಲಕ್ಕಿ ಹುಡುಗ ಆಗಿದ್ದ. ಇದೇ ಕಾರಣಕ್ಕೆ ಅವನ ಅಪ್ಪ ಕೂಡ ಅವನನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಾ ಇದ್ರು. ಅವನ ಅಮ್ಮ ಮಾತ್ರ ಅವನನ್ನ ಯಾವತ್ತೂ ಕೆಟ್ಟ ಅದೃಷ್ಟ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಅವನ ಅಮ್ಮ ಕೂಡ ಅವನನ್ನ ಬಿಟ್ಟು ಸತ್ತೋಗ್ತಾಳೆ. ಲಕ್ಕಿಗೆ ಈ ನೋವಿನಿಂದ ಆಚೆ ಬರೋಕಾಗೋದಿಲ್ಲ. ಅದಕ್ಕೆ ಕೊನೆಗೆ ಅವನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಅವನು ನೇಣು ಹಾಕೊಳ್ಳೋಕೆ ಅಂತ ಹೋದಾಗ ಇದ್ದಕ್ಕಿದ್ದ ಹಾಗೆ ಆ ಹಗ್ಗ ತನ್ನಷ್ಟಕ್ಕೆ ತಾನೇ ಬಿಚ್ಕೊಡುತ್ತೆ. ಇನ್ನು ವಿಷ ಕುಡಿಯೋಣ ಅಂತ ಹೋದ್ರೆ ಆ ವಿಷ ಅವನ ಬಾಯಿಗೆ ಹೋಗೋದೇ ಇಲ್ಲ. ಯಾರೋ ಒಂದು ವಿಚಿತ್ರ ಶಕ್ತಿ ಅವನನ್ನ ತಡೀತಾ ಇದೆ ಅಂತ ಅನಿಸ್ತಾ ಇತ್ತು. ಆಗ ಅವನ ಕಣ್ಣು ಕರೆಂಟ್ ಬೋರ್ಡ್ ಮೇಲೆ ಬೀಳುತ್ತೆ. ಅವನು ಸ್ವಲ್ಪನೂ ಹೆದರದೆ ಆ ವೈರ್ನ ಮುಟ್ತಾನೆ. ಆದ್ರೂ ಕೂಡ ಅವನಿಗೆ ಕರೆಂಟ್ ಶಾಕ್ ಹೊಡೆಯೋದಿಲ್ಲ. ಅವನ ಕೆಟ್ಟ ಅದೃಷ್ಟ ಅವನನ್ನ ನೆಮ್ಮದಿಯಾಗಿ ಸಾಯೋಕು ಕೂಡ ಬಿಡ್ತಾ ಇರಲಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಟಿವಿ ತನ್ನಷ್ಟಕ್ಕೆ ತಾನೇ ಆನ್ ಆಗೋಗುತ್ತೆ. ಲಕ್ಕಿ ಭಯದಿಂದ ಆಚೆ ಈಚೆ ನೋಡೋಕೆ ಶುರು ಮಾಡ್ತಾನೆ. ಆಗ ಹಿಂದಿನಿಂದ ಒಂದು ಭಯಾನಕವಾದ ಕೈ ಅವನ ಕಣೆ ಬರುತ್ತೆ. ಇದನ್ನ ನೋಡಿ ಅವನು ಭಯದಿಂದ ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ. ಓಡ್ತಾ ಓಡ್ತಾ ಹೋದಾಗ ಅವನು ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಬಂದು ನಿಂತ್ಕೊಳ್ತಾನೆ. ತನ್ನ ಜೊತೆ ಇದೆಲ್ಲ ಏನಾಗ್ತಾ ಇದೆ ಅಂತ ಅವನಿಗೆ ಸ್ವಲ್ಪನೂ ಅರ್ಥ ಆಗ್ತಾ ಇರಲಿಲ್ಲ. ಆಗ ಅವನ ಕಣ್ಣು ಮುಂದೆ ಸಿಕ್ಕಾಪಟ್ಟೆ ದೆವ್ವಗಳು ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗಲೇ ಕಮೆಂಟ್ ಮಾಡಿ.